ಬನ್ನಿ ಇವತ್ತು ಸೂರ್ಯ ಅನ್ನೋ ಒಬ್ಬ ವಿದ್ಯಾರ್ಥಿಯ ಕಥೆ ಕೇಳೋಣ. ಈ ಕಥೆಯ ಮೂಲಕ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರೋ ಆ ಸ್ಪರ್ಧೆಯ ಆ ಒತ್ತಡದ ತೀವ್ರತೆಯನ್ನು ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದು ಕೇವಲ ಒಬ್ಬ ಸೂರ್ಯನ ಕಥೆಯಲ್ಲ, ಇದು ನಮ್ಮಲ್ಲಿರೋ ಸಾವಿರಾರು ಯುವ ಮನಸ್ಸುಗಳ ಪ್ರತಿಬಿಂಬ. ಈ ಒಂದು ವಾಕ್ಯದಲ್ಲೇ ಇಡೀ ಕಥೆಯ ತಿರುಳಿದೆ. ಎಲ್ಲವನ್ನೂ ಸರಿಯಾಗಿ ಮಾಡಿದ್ಮೇಲೂ ಯಾಕೋ ಎಲ್ಲೋ ದಾರಿ ತಪ್ಪಿ ಹೋಯ್ತು ಅನ್ನೋ ಭಾವನೆ. ಯಾಕೀಗೆ? ಸರಿ, ಬನ್ನಿ ಇದರ ಬಗ್ಗೆನೇ ಇವತ್ತು ಮಾತಾಡೋಣ. 10ನೇ ತರಗತಿಯಲ್ಲಿ ಸೂರ್ಯನಿಗೆ ಸಿಕ್ಕಿದ್ದು ಭರ್ಜರಿ ಯಶಸ್ಸು. ಒಳ್ಳೆ ಮಾರ್ಕ್ಸ್, ನೀಟಾದ ರಿಪೋರ್ಟ್ ಕಾರ್ಡ್, ಅಂದ್ರೆ ಒಳ್ಳೆ ಲೈಫ್ ಗ್ಯಾರಂಟಿ ಅಂತಾನೆ ಎಲ್ರೂ ನಂಬಿದ್ರು. ಅಕ್ಕಪಕ್ಕದ ಮನೆಯವರು ಹೊಗಳ್ತಾ ಇದ್ರು, ಪೋಷಕರಿಗ ಹೆಮ್ಮೆಯೋ ಹೆಮ್ಮೆ. ಎಲ್ಲವೂ ಪರ್ಫೆಕ್ಟ್ ಆಗಿತ್ತು. ಆದ್ರೆ ಒಂದು ದೊಡ್ಡ ಪ್ರತಿಷ್ಠಿತ ಕಾಲೇಜ್ಗೆ ಕಾಲಿಟ್ಟ ಮೊದಲನೇ ದಿನನೇ ಒಂದು ದೊಡ್ಡ ಶಾಕ್ ಕಾದಿತ್ತು. ಇಲ್ಲಿ ತಾನೊಬ್ಬನೇ ಸ್ಪೆಷಲ್ ಅಲ್ಲ ಅನ್ನೋದು ಗೊತ್ತಾಯ್ತು. ಇಡೀ ಕ್ಲಾಸ್ ತುಂಬ ತನ್ನ ಹಾಗೇನೆ ಒಳ್ಳೆ ಮಾರ್ಕ್ಸ್ ತಗೊಂಡ ಅಷ್ಟೇ ಬುದ್ಧಿವಂತ ವಿದ್ಯಾರ್ಥಿಗಳೇ ತುಂಬಿ ಹೋಗಿದ್ರು. ಅಲ್ಲಿಂದ ಶುರುವಾಯ್ತು ನೋಡಿ ನಿಜವಾದ ಒತ್ತಡ. ಸರಿ, ಕಾಲೇಜ್ ಶುರುವಾಯಿತು. ಓರಿಯೆಂಟೇಷನ್ ದಿನ. ಸೂರ್ಯನ ತರಹ ಸಾವಿರಾರು ವಿದ್ಯಾರ್ಥಿಗಳ ಮುಂದೆ ಕೇವಲ 2 ದಾರಿಗಳನ್ನೇ ಇಡಲಾಗಿತ್ತು. ಆಯ್ಕೆಗಳು ಕಮ್ಮಿ, ಆದರೆ ಅದರ ಮೇಲಿದ್ದ ನಿರೀಕ್ಷೆಗಳು ಮಾತ್ರ ಆಕಾಶದಷ್ಟು. ಟೀಚರ್ಸ್ ಅವರ ಮುಂದಿಟ್ಟಿದ್ದು 2 ಆಯ್ಕೆಗಳು. ಒಂದು, ನೀಟ್ ಬರ್ದು ಡಾಕ್ಟರ್ ಆಗಿ, ಅದು ಸೇವೆ ಆರು ಗೌರವದ ದಾರಿ. ಇಲ್ಲ ಅಂದ್ರೆ ಜೆಇ ಬರ್ದು ಇಂಜಿನಿಯರ್ ಆಗಿ, ಅದು ನಾವೀನ್ಯತೆ ಆರು ಪ್ರತಿಷ್ಠೆಯ ದಾರಿ. ಅಷ್ಟೇ, ಬೇರೆ ಆಯ್ಕೆಗಳ ಬಗ್ಗೆ ಮಾತೇ ಇರಲಿಲ್ಲ. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ವಿಷಯ ಮಿಸ್ ಆಗ್ತಿತ್ತು. ಯಾರೂ ಕೂಡ ಸೂರ್ಯನನ್ನ ಕೂರಿಸ್ಕೊಂಡು ನಿನಗೆ ನಿಜವಾಗ್ಲೂ ಏನ್ ಬೇಕು, ನಿನ್ನ ಆಸಕ್ತಿ ಎಲ್ಲಿದೆ ಅಂತ ಕೇಳಲೇ ಇಲ್ಲ. ಸಿಸ್ಟಮ್ನ ಗಮನ ಇದ್ದಿದ್ದು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲ, ಬದಲಿಗೆ ಅವರನ್ನ ಬೇರೆ ಬೇರೆ ಬ್ಯಾಚ್ ಆಗಿ ವಿಂಗಡಿಸೋದ್ರಲ್ಲಷ್ಟೇ. ಸರಿ, ಈ ಆಯ್ಕೆಗಳಾಯ್ತು. ಆದ್ರೆ ಇದ್ರ ಹಿಂದಿರೋ ರಿಯಾಲಿಟಿ ಏನು? ಅದು ಬರೀ ನಂಬರ್ಸ್ ಆಟ. ಈ ಸ್ಟೂಡೆಂಟ್ಸ್ ಎದುರಿಸ್ತಾ ಇದ್ದ ಸ್ಪರ್ಧೆ ಹೇಗಿತ್ತು ಅಂತ ಈಗ ನೋಡೋಣ. ಜೆಇ ಪರೀಕ್ಷೆಯ ಯಶಸ್ಸಿನ ಪ್ರಮಾಣ ಕೇವಲ 3%, ಅಂದ್ರೆ 100ರಲ್ಲಿ 97 ಜನ ಫೇಲ್ ಆಗ್ತಾರೆ ಅಂತ. ಜಸ್ಟ್ ಆ ಪ್ರೆಷರ್ ಲೆವೆಲ್ ಊಹಿಸ್ಕೊಳ್ಳಿ. ಸರಿ, ಇದು ಇಂಜಿನಿಯರಿಂಗ್ ಕಥೆ. ಹಾಗಿದ್ರೆ ಮೆಡಿಕಲ್ ಕಥೆ ಏನಾದೋ ಬೇರೆ ಇದೆಯಾ? ಇಲ್ಲ, ಅಲ್ಲೂ ಅಷ್ಟೇ. ಒಂದು ಸರ್ಕಾರಿ ಮೆಡಿಕಲ್ ಸೀಟ್ ಬೇಕು ಅಂದ್ರೆ ಯಶಸ್ಸಿನ ಪ್ರಮಾಣ ಮತ್ತೆ ಅದೇ, ಕೇವಲ 3%. ಅಂದ್ರೆ 2 ದಾರಿಗಳು ಅಷ್ಟೇ ಕಠಿಣವಾಗಿದ್ವು. ಇಲ್ಲಿರೋ ಅಪಾಯ ಏನು ಗೊತ್ತಾ? 1 ಮಾರ್ಕ್, ಅರ್ಧ ಮಾರ್ಕ್ ಅಷ್ಟಲ್ಲೇ ಮಿಸ್ ಆದ್ರೂ ಕೂಡ ಕಟ್ಟಿದ್ದ ಕನಸಿನ ಕೋಟೆ ಕುಸಿದು ಬೀಳುತ್ತೆ. ಇಲ್ಲಾಂದ್ರೆ ಆ ಕನಸು ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಡುತ್ತೆ, ಅಥವಾ ಪೂರ್ತಿಯಾಗಿ ಕೈ ತಪ್ಪಿ ಹೋಗುತ್ತೆ. ಹಾಗಿದ್ರೆ ಈ ಒತ್ತಡ ಬರ್ತಾ ಇದ್ದಿದ್ದು ಎಲ್ಲಿಂದ? ಈ ಇಡೀ ಸಿಸ್ಟಮ್ನ ಪ್ರೇರಣೆ ಏನಿತ್ತು? ಇಲ್ಲೇ ನೋಡಿ, ವಿದ್ಯಾರ್ಥಿಯ ವೈಯಕ್ತಿಕ ಅಗತ್ಯಗಳನ್ನ ಹೇಗೆ ಕಡೆಗಣಿಸಲಾಗುತ್ತೆ ಅಂತ. ಈ ಸಿಸ್ಟಮ್ನಲ್ಲಿ ಪ್ರತಿಯೊಬ್ಬರಿಗೂ ಅವರದೇ ಆದ ಅಜೆಂಡಾ ಇತ್ತು. ಟೀಚರ್ಸ್ಗೆ ರ್ಯಾಂಕ್ ಬೇಕಿತ್ತು, ಕಾಲೇಜ್ಗಳಿಗೆ ಒಳ್ಳೆ ರಿಸಲ್ಟ್ಸ್ ಬೇಕಿತ್ತು, ಕೋಚಿಂಗ್ ಸೆಂಟರ್ಗಳಿಗೆ ದೊಡ್ಡ ದೊಡ್ಡ ಜಾಹೀರಾತುಗಳು ಬೇಕಿತ್ತು. ಇನ್ನು ಪೋಷಕರ ಪಾತ್ರ ಏನಪ್ಪಾ ಅಂದ್ರೆ ಬರೀ ಫೀಸ್ ಕಟ್ಟಿ ಸೈನ್ ಮಾಡೋದು. ಇವರೆಲ್ಲರ ಮಧ್ಯೆ ಯಾರೂ ಒಂದು ಸಿಂಪಲ್ ಪ್ರಶ್ನೆ ಕೇಳಲೇ ಇಲ್ಲ. ಸೂರ್ಯನಿಗೆ ಯಾವುದು ಸರಿ, ಅವನಿಗೇನ್ ಬೇಕು? ಈ ಒಂದು ಪ್ರಶ್ನೆಗೆ ಮಾತ್ರ ಎಲ್ಲೂ ಉತ್ತರನೇ ಇರಲಿಲ್ಲ. ಇದೇ ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ಸಮಸ್ಯೆ. ಒಬ್ಬ ಮನುಷ್ಯನನ್ನ, ಒಬ್ಬ ವಿದ್ಯಾರ್ಥಿಯನ್ನ, ಅವನ ಆಸೆ, ಕನಸು, ವ್ಯಕ್ತಿತ್ವವನ್ನೆಲ್ಲ ಬದಿಗಿಟ್ಟು ಕೇವಲ ಒಂದು ರ್ಯಾಂಕ್, ಒಂದು ನಂಬರ್, ಒಂದು ಪರ್ಸೆಂಟೇಜ್ ಆಗಿ ನೋಡೋದು. ಹಾಗಾದ್ರೆ ಈ ರ್ಯಾಂಕ್ಗಳ ಆಟವನ್ನ ಬಿಟ್ಟು ನಿಜವಾಗ್ಲೂ ಸೂರ್ಯನಂಥ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇನೋ? ಅವರ ಭವಿಷ್ಯ ರೂಪಿಸ್ಕೊಳ್ಳೋಕೆ ಅವರಿಗೆ ಯಾವ ರೀತಿಯ ಸಹಾಯ ಬೇಕು? ಯಾಕಂದ್ರೆ ಈ ಕಥೆ ಸೂರ್ಯನೊಬ್ನದ್ದಲ್ಲ. ಅವನ್ಥರನೇ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ಸೈಲೆಂಟಾಗಿ ಟೆನ್ಷನ್ ತಗೊಳ್ತಾ, ಹೇಳಿದ್ನೆಲ್ಲ ಕೇಳ್ಕೊಂಡು, ಬ್ರಿಲಿಯಂಟ್ ಆಗಿದ್ರೂ ದಾರಿ ತಪ್ಪದವರಾಗಿ ನಿಂತಿರ್ತಾರೆ. ಇವರಿಗೆ ಬೇಕಾಗಿರೋದು ಇನ್ನಷ್ಟು ಪ್ರೆಷರ್ ಅಲ್ಲ, ಅವರಿಗೆ ಬೇಕು ಕ್ಲಾರಿಟಿ. ಒಂದು ಆಯ್ಕೆ ಮಾಡಿ ಅದರಲ್ಲಿ ಸಿಕ್ಕಾಕೊಳ್ಳೋಕೋ ಮುಂಚೆ ಸರಿಯಾದ ಮಾರ್ಗದರ್ಶನ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಲೈಫ್ ಅಂದ್ರೆ ಬರೀ ಈ 2 ಎಕ್ಸಾಮ್ ಅಲ್ಲ, ಅದಕ್ಕಿಂತ ತುಂಬಾನೇ ದೊಡ್ಡದಿದೆ ಅನ್ನೋ ಸತ್ಯ ತಿಳಿಬೇಕು. ಕೊನೆಗೆ ಯಾವುದೇ ವಿದ್ಯಾರ್ಥಿಗೆ ಬೇಕಾಗಿರೋದು ಒಂದೇ, ಒಂದು ಅರ್ಥಪೂರ್ಣ ಜೀವನ, ತಾನ್ ಮಾಡೋ ಕೆಲ್ಸದಲ್ಲಿ ಒಂದು ಸಾರ್ಥಕತೆ ಇರಬೇಕು ಅನ್ನೋದು. ಹಾಗಾಗಿ ಕೊನೆಯಲ್ಲಿ ಒಂದು ಪ್ರಶ್ನೆ: ಒಂದು ವೇಳೆ ಯಶಸ್ಸು ಅನ್ನೋದು ಕೇವಲ ಡಾಕ್ಟರ್ ಅಥವಾ ಇಂಜಿನಿಯರ್ ವೃತ್ತಿಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದಾದ್ರೆ, ಹಾಗಿದ್ರೆ ನಾವು ನಮ್ಮ ವಿದ್ಯಾರ್ಥಿಗಳನ್ನ ನಿಜವಾಗ್ಲೂ ಯಾವುದಕ್ಕೆ ತಯಾರಿಸ್ತಾ ಇದ್ದೀವಿ? ಯೋಚಿಸ್ಬೇಕಾದ ವಿಷಯ ಅಲ್ವಾ?